ನಾವಿವತ್ತು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಮತ್ತು ಈ ರಾಸಾಯನಿಕ ಕ್ರಿಯೆಗಳು ನಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಹೇಗೆ ಅಂತೀರಾ? ಈ ರಾಸಾಯನಿಕ ಕ್ರಿಯೆಗಳಿಲ್ಲದೆ ನೀವು ಅಥವಾ ನಾನು ಇಲ್ಲ ನಮ್ಮೆಲ್ಲರ ದೇಹದಲ್ಲಿ ಅಸ್ತಿತ್ವವೇ ಇರ್ತಿರ್ಲಿಲ್ಲ. ಹಾಗಾಗಿ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೀತಾನೆ ಇರ್ತವೆ ಮತ್ತು ಇಡೀ ವಿಶ್ವವೇ ಈ ರಾಸಾಯನಿಕ ಕ್ರಿಯೆಗಳ ಮೇಲೆ ಅವಲಂಬಿತವಾಗಿದೆ. ಹಾಗಾದ್ರೆ ಈ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ಮೊದಲಿಗೆ ಕ್ರಿಯೆ ಅಂದ್ರೆ ಅಣುಗಳು ಅಥವಾ ಅಣು ಸಮೂಹಗಳ ನಡುವೆ ಇರುವಂತಹ ಬಂಧಗಳ ಮುರಿಯಲ್ಪಡುವುದು ಮತ್ತು ರಚನೆಯಾಗುವುದನ್ನ ನಾವು ಕ್ರಿಯೆ ಅಂತ ಕರಿತೀವಿ. ನಾವು ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ಅನೇಕ ಈ ಕ್ರಿಯೆಗಳನ್ನ ಕಾಣಬಹುದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಅತ್ಯಂತ ಮೂಲಭೂತ ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದು. ಮತ್ತೆ ಈ ಕ್ರಿಯೆ ಸಂಭವಿಸದೆ ಹೋಗಿದ್ರೆ ನಮ್ಗೆ ಬಳಸೋದಕ್ಕೂ ಕೂಡ ನೀರೇ ಇರ್ತಾ ಇರ್ಲಿಲ್ಲ. ನೀರಿಲ್ಲದೆ ಖಂಡಿತ ನಾವು ಬದುಕೋಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾದ್ರೆ ಇಲ್ಲಿ ಬರ್ದಿರುವುದನ್ನ ನೋಡಿದ್ರೆ ನಮಗೇನ್ ಅರ್ಥ ಆಗ್ತಿದೆ? ಇಲ್ಲಿ ನೋಡಿ, ಎಡಭಾಗದಲ್ಲಿ ಇರುವ ಅಣುಗಳೇ ಪ್ರತಿವರ್ತಕಗಳು. ಇಂಗ್ಲಿಷ್ ನಲ್ಲಿ ನಾವು ಅದನ್ನ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಪ್ರತಿವರ್ತಕಗಳು ಅಂದ್ರೆ ಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಹೋಗುತ್ತಿರುವಂತಹ ಅಣುಗಳನ್ನೇ ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ. ಈ ಅಣುಗಳು ಕ್ರಿಯೆಯ ನಂತರ ಉತ್ಪನ್ನವಾಗಿ ಪರಿವರ್ತನೆಯಾಗುವುದನ್ನ ನಾವು ನೋಡಿ ಇಲ್ಲಿ ಈ ಬಾಣದ ಗುರುತಿನಲ್ಲಿ ಬಿಂಬಿಸ್ತಾ ಇದ್ದೀವಿ. ಹಾಗಾದ್ರೆ ನೀವೀಗ ಹೇಳ್ಬೋದು, ಪ್ರತಿವರ್ತಕಗಳಾಗಿ ಇಲ್ಲಿ ಯಾವ್ಯಾವ ನಿಮಗೆ ಕಾಣಿಸ್ತಾ ಇದಾವೆ ಅಂತಂದ್ರೆ ಅಣು ಹೈಡ್ರೋಜನ್ ಹಾಗೂ ಅಣು ಆಕ್ಸಿಜನ್. ನೀವು ನಾನು ಹೇಳಿದ್ದನ್ನ ಗಮನಿಸಿದ್ರೆ ನಾನು ಹೈಡ್ರೋಜನ್ಗಾಗ್ಲಿ ಆಕ್ಸಿಜನ್ಗಾಗ್ಲಿ ಅಣು ಹೈಡ್ರೋಜನ್ ಹಾಗೂ ಅಣು ಆಕ್ಸಿಜನ್ ಅಂತ ಕರೆದೆ. ಯಾಕೆ ಗೊತ್ತಾ? ಅಣು ಅಂತ ಯಾಕೆ ಕರಿತಾ ಇದೀನಪ್ಪ ಅಂತಂದ್ರೆ, ಒಂದು ಹೈಡ್ರೋಜನ್ ಅಣು ಅಂದ್ರೆ ಅದರಲ್ಲಿ 2 ಹೈಡ್ರೋಜನ್ಗಳು ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಈ ಹೈಡ್ರೋಜನ್ ಕೆಳಗಡೆ ನಾನು 2 ಅಂತ ಬರ್ದಿದ್ದೀನಿ. ಹಾಗಾಗಿ 2 ಹೈಡ್ರೋಜನ್ಗಳು ಸೇರಿದ್ರೆ ಒಂದು ಅಣು ಹೈಡ್ರೋಜನ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆಕ್ಸಿಜನ್ ಕೂಡ 2 ಆಕ್ಸಿಜನ್ ನ ಸೇರಿ ಒಂದು ಅಣು ಆಕ್ಸಿಜನ್ ಆಗುತ್ತೆ. ಈ ಕ್ರಿಯೆ ಸಂಭವಿಸುವುದಕ್ಕೆ ನಮಗೆ 2 ಹೈಡ್ರೋಜನ್ಗಳ ಅವಶ್ಯಕತೆ ಇರೋದ್ರಿಂದ ನಾನು ಈ ಹೈಡ್ರೋಜನ್ ನ ಮುಂದೆ ಇಲ್ಲಿ 2 ಅಂತ ಬರ್ಕೊಂಡಿದ್ದೀನಿ. ಅಂದ್ರೆ ನಮ್ಮ ಹತ್ರ ಇವಾಗ 2 × 2 4 ಹೈಡ್ರೋಜನ್ಗಳಿದಾವೆ ಹಾಗೂ ಒಂದು ಅಣು ಅಂದ್ರೆ 2 ಆಕ್ಸಿಜನ್ಗಳಿದಾವೆ. ಹಾಗಾಗಿ ಸರಿಯಾದ ಪರಿಸ್ಥಿತಿಗಳಲ್ಲಿ ಈ 2 ಪ್ರತಿವರ್ತಕಗಳು ಒಂದಕ್ಕೆ ಒಂದು ಪ್ರತಿಕ್ರಿಯಿಸ್ತವೆ. 2 ಹೈಡ್ರೋಜನ್ ಅಣುಗಳು ಹಾಗೂ ಒಂದು ಅಣು ಆಕ್ಸಿಜನ್ ಬಹಳ ಪ್ರತಿಕ್ರಿಯಾಶೀಲವಾಗಿರುತ್ತೆ. ಆದ್ರಿಂದ ನಮಗೆ 2 ನೀರಿನ ಅಣುಗಳು ಉತ್ಪನ್ನವಾಗಿ ಸಿಗಲಿದೆ. ಯಾವುದೇ ಅಣುಗಳು ಒಂದಕ್ಕೊಂದು ಪ್ರತಿಕ್ರಿಯಿಸಿ ನಂತರ ಕೊಡುವ ಅಣು ಸಮೂಹವನ್ನೇ ನಾವು ಉತ್ಪನ್ನಗಳು ಅಂತ ಕರಿತಾ ಇದೀವಿ. ಮತ್ತು ನೀವು ನೋಡಬಹುದು, ಇಲ್ಲಿ ನಾನು ಯಾವುದೇ ಅಣುವನ್ನ ಮಧ್ಯದಲ್ಲಿ ಸೇರಿಸ್ತಾ ಇಲ್ಲ ಹಾಗೂ ಯಾವ ಅಣುವನ್ನು ಕೂಡ ನಾಶ ಮಾಡ್ತಾ ಇಲ್ಲ. ಮೊದಲಿಗೆ ಪ್ರತಿವರ್ತಕಗಳಲ್ಲಿ ಒಂದು ಆಕ್ಸಿಜನ್ ಅಣುವಿತ್ತು, ಅಂದರೆ ಅದರಲ್ಲಿ 2 ಆಕ್ಸಿಜನ್ಗಳಿದ್ವು. ಉತ್ಪನ್ನದಲ್ಲೂ ಕೂಡ ನೀವು ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ 2, ಇಲ್ಲಿ ಆಕ್ಸಿಜನ್, 2 ಆಕ್ಸಿಜನ್ಗಳೇ ಇದಾವೆ. ಅದೇ ರೀತಿಯಾಗಿ ಹೈಡ್ರೋಜನ್ ಕೂಡ 4 ಹೈಡ್ರೋಜನ್ಗಳಿದ್ವು ಇಲ್ಲಿ ಪ್ರತಿವರ್ತಕಗಳಲ್ಲಿ. ಇಲ್ಲೂ ಕೂಡ ಉತ್ಪನ್ನಗಳಲ್ಲಿ ನಿಮಗೆ 2 × 2 4 ಹೈಡ್ರೋಜನ್ಗಳೇ ಸಿಗ್ತಾ ಇದೆ. ಹಾಗೆ ನಮ್ಮ ಸುತ್ತಲೂ ಕೂಡ ಇದೇ ರೀತಿಯಾದ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಸುತ್ತಾನೆ ಇದೆ. ಆದ್ರೆ ಇವೆರಡೂ ಕೂಡ ಒಂದಕ್ಕೊಂದು ಪ್ರತಿಕ್ರಿಯಿಸಬೇಕು ಅಂತಂದ್ರೆ ನಮ್ಗೆ ಒಂದು ರೀತಿಯಾದ ಶಕ್ತಿ ಬೇಕಾಗುತ್ತೆ. ನಾವು ಆ ಶಕ್ತಿಯನ್ನ ಒದಗಿಸಿದಾಗ ಮಾತ್ರ ಈ ಕ್ರಿಯೆ ಪ್ರಾರಂಭವಾಗುತ್ತೆ. ಹಾಗಾಗಿ ಶಕ್ತಿ ಒದಗಿಸಿದಾಗ ಅವು ಇನ್ನಷ್ಟು ಬಲವಾಗಿ ಹಿಂದಿನ ಬಂಧಗಳು ಏನಿರುತ್ತೆ ಅವುಗಳನ್ನ ಮುರಿದು ಹೊಸ ಬಂಧಗಳನ್ನ ರಚನೆ ಮಾಡ್ತವೆ. ಈ ರಾಸಾಯನ ಶಾಸ್ತ್ರವೇ ಹೀಗೆ, ಬಹಳಷ್ಟು ಗೋಜಲಿನಂತೆ ಕಾಣಿಸ್ತಾ ಹೋಗುತ್ತೆ, ಆದ್ರೆ ನಿಜಕ್ಕೂ ಸುಂದರವಾಗಿದೆ. ಈಗ ನಾನು ನಿಮ್ಗೆ ಒಂದು ಪದವನ್ನ ಪರಿಚಯಿಸ್ತಾ ಇದ್ದೀನಿ, ಅದೇ ಸಂಯುಕ್ತಗಳು. ಇಲ್ಲಿ ಎಡಭಾಗದಲ್ಲಿರುವಂತಹ ಹೈಡ್ರೋಜನ್ ಹಾಗೂ ಆಕ್ಸಿಜನ್ 2 ಕೂಡ ಅಣುಗಳೇ ಹೊರತು ಸಂಯುಕ್ತಗಳಲ್ಲ. ಈ ಪ್ರತಿವರ್ತಕಗಳು ಕ್ರಿಯೆಯ ನಂತರ ಅಣುಗಳ ಸಮೂಹವಾಗಿ ಉತ್ಪಾದನೆ ಆಗುತ್ತಲ್ಲ, ಇಲ್ಲಿ ನೋಡಿ ನೀರು, ಇವೇ ಸಂಯುಕ್ತಗಳು. ಹಾಗಾಗಿ ಇಲ್ಲಿ ನೀರು ಕೂಡ ಒಂದು ಸಂಯುಕ್ತ. ಅಷ್ಟೇ ಅಲ್ಲ, ಈ ಕ್ರಿಯೆ ನಡೆದ ನಂತರ ಉತ್ಪನ್ನದ ಜೊತೆಗೆ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿ ಕೂಡ ಹೊರಬರುತ್ತೆ. ಆ ಶಕ್ತಿಯನ್ನ ಬಳಸಿಕೊಂಡು ನಾವು ಅನೇಕ ಕಾರ್ಯಗಳನ್ನ ನಡೆಸ್ತಾ ಇದೀವಿ. ಅದರಲ್ಲಿ ಉತ್ತಮ ಉದಾಹರಣೆ ಅಂತಂದ್ರೆ ಸ್ಪೇಸ್ ಶಟಲ್. ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ? ಇದರಲ್ಲಿರುವಂತಹ ರಾಕೆಟ್ ನಲ್ಲಿ ಒಂದು ದೊಡ್ಡ ಟ್ಯಾಂಕ್ ಇದೆ. ಈ ಟ್ಯಾಂಕಿನಲ್ಲಿ ದ್ರವ ಆಕ್ಸಿಜನ್ ಮತ್ತು ದ್ರವ ಹೈಡ್ರೋಜನ್ ಇರುತ್ತೆ. ಈ ಎರಡೂ ಕೂಡ ಸ್ವಲ್ಪ ಶಕ್ತಿಯೊಂದಿಗೆ ಮಿಶ್ರಣ ಮಾಡಿದ್ರೆ ನೀವು ಊಹಿಸೋಕೆ ಆಗಲಾರದ ಪ್ರಮಾಣದಲ್ಲಿ ಶಕ್ತಿ ಉತ್ಪತ್ತಿಯಾಗತ್ತೆ. ಆ ಶಕ್ತಿಯೇ ಈ ರಾಕೆಟ್ ಅನ್ನ ಚಲಿಸೋದಕ್ಕೆ ಹಾಗೂ ಆ ಶಟಲ್ಗೆ ಅಗತ್ಯವಾಗಿರುವಂತಹ ವೇಗವನ್ನ ನೀಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಈಗ ಈ ಸ್ಪೇಸ್ ಶಟಲ್ ಕಾರ್ಯಕ್ರಮವನ್ನ ಸ್ಥಗಿತಗೊಂಡಿದೆ. ಆದ್ರೆ ಮುಂಚೆ ನಾವು ರಾಕೆಟ್ ಗಳನ್ನ ಚಲಿಸುವುದಕ್ಕೆ ಈ ದ್ರವದ ರೂಪದಲ್ಲಿರುವಂತಹ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಅನ್ನ
ಬಳಸ್ತಾ ಇದ್ವಿ. ಆದ್ರಿಂದ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು? ಅಣುಗಳು ಅಸ್ತವ್ಯಸ್ತವಾಗಿ ಸುತ್ತಾ ಇರ್ತವೆ ಹಾಗೂ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ. ನಂತರ ಶಕ್ತಿಯನ್ನು ನಾವು ಅದಕ್ಕೆ ಒದಗಿಸಿದಾಗ ಅದು ಹೆಚ್ಚಿನ ವೇಗವಾಗಿ ಚಲಿಸಿ ಹಳೆಯ ಬಂಧಗಳನ್ನ ಮುರಿದು ಹೊಸ ಬಂಧಗಳಾಗಿ ರಚನೆ ಆಗ್ತವೆ. ನೀವು ಇದೇ ರೀತಿಯಾಗಿ ಇನ್ನೂ ಎಷ್ಟೋ ರಾಸಾಯನಿಕ ಕ್ರಿಯೆಗಳನ್ನ ನೋಡಬಹುದು.